ನಂಗೆ ಈ ಜನ್ಮ ಕೊಟ್ಟು ನನ್ನ ಇಷ್ಟಗಳಿಗೆಲ್ಲ ಬೆಲೆ ಕೊಟ್ಟ ಅಪ್ಪನ ಋಣನ ತೀರ್ಸೋ ಅವಕಾಶನ ದೇವರು ನನಗೆ ಈ ರೂಪದಲ್ಲಿ ಕೊಟ್ಟಿದ್ದಾನೆ. ನಾನು ಈ ಅವಕಾಶನ ಕಳ್ಕೊಳ್ಳಲ್ಲ ರಾಧಿಕಾ. ಮಕ್ಕಳು ವಯಸ್ಸಿಗೆ ಬಂದ್ಮೇಲೆ ತಂದೆ ತಾಯಿ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಮಕ್ಕಳು ರೆಕ್ಕೆ ಬಂದಿರೋ ಪಕ್ಷಿ ತರ ಹಾರೋಗ್ತಾರೆ. ಆದ್ರೆ ನೀನು ನಿನ್ ಪ್ರೀತಿನ ಸಾಯಿಸ್ಕೊಂಡು ನಿನ್ನ ಅಪ್ಪನ ಸಂತೋಷಕ್ಕೋಸ್ಕರ ನೀನ್ ಈ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ಯಾ ಅಂದ್ರೆ ನನಗೆ ಹೆಮ್ಮೆ ಆಗ್ತಿದ್ಯಮ್ಮ. ಯಾವತ್ತೂ ನೀವು ಹೆಮ್ಮೆ ಪಡೋ ಥರನೇ ಬದುಕ್ತೀನಿ ಹೊರತು ನಿಮ್ ಗೌರವಕ್ಕೆ ಪ್ರತಿಷ್ಠೆಗೆ ಧಕ್ಕೆ ಬರೋ ಹಾಗೆ ಮಾಡಲ್ಲ ಅಮ್ಮ. ನನಗೆ ಅಪ್ಪನ ಪ್ರೀತಿಗಿಂತ ಯಾವುದು ಮುಖ್ಯ ಅಲ್ಲ. ಅಳ್ಬೇಡ. ಹೌದು, ಕೈಲಾಶ್ಗೇನೋ ಪತ್ರ ಬರ್ದಿದ್ದೀನಿ ಅಂದೆ, ಅದ್ರಲ್ಲಿ ಏನ್ ಬರ್ದಿದ್ಯಾ? ನನ್ನ ಪ್ರೀತಿ ವಿಷಯನೇ ಬರ್ತಿದ್ದೀನಿ. ನಿಜಾನ ಮುಚ್ಚಿಟ್ಟು ಮದ್ವೆ ಮಾಡ್ಕೊಳ್ಳೋದು ತಪ್ಪು ಅಂತ ಆ ವಿಷಯನ ಅವ್ರಿಗೆ ಹೇಳಿ ಇಬ್ಬರ ಮಧ್ಯೆ ನಮ್ಮ ಪ್ರೀತಿಯಿಂದ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ಪತ್ರ ಬರ್ತಿದ್ದೀನಿ. ಎಂತ ಕೆಲ್ಸ ಮಾಡ್ಬಿಟ್ಟಿಯೇ? ಯಾಕೆ ಹಾಗೆ ಬರ್ದೆ? ಮೊದ್ಲೇ ಕೈಲಾಶ್ ಅವರು ಅವ್ರ ತಾಯಿಯಿಂದ ಯಾವ ವಿಷಯನೂ ಮುಚ್ಚಿಡಲ್ಲ. ಈಗ ನೀನ್ ಬರ್ದಿರೋ ಪತ್ರನ ಶಕುಂತಲಾ ದೇವಿಯವ್ರು ಓದ್ಬಿಟ್ರೆ ಆಮೇಲೆ ಏನ್ ಗತಿ? ಏನಪ್ಪ ಕೈಲಾಶ್, ಏನದು ಲೆಟರ್? ಈ ತರ ಇದ್ದಿದ್ರೆ ಮೊದ್ಲೇ ಹೇಳ್ಬೇಕಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ನಾಳೆ ಮದ್ವೆ ಇಟ್ಕೊಂಡು ಈಗ ಹೇಳ್ತಾ ಇದ್ದಾರಾ? ಬಾ ಕೈಲಾಶ್. ಎಷ್ಟು ಟ್ರೈ ಮಾಡಿದ್ರು ರಾಧಿಕಾ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ವಲ್ಲ. ಲೋ ಅಮರ್, ನಾವೆಷ್ಟೇ ಟ್ರೈ ಮಾಡಿದ್ರು ರಾಧಿಕಾ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿದೀಯಾ ರಾಧಿಕಾ? ನಾನ್ ಬೇಡ ಅಂತ ಇನ್ಯಾರನೋ ಮದುವೆ ಆಗೋಕೆ ಹೇಗ್ ಮನ್ಸ್ ಮಾಡ್ದೆ ನೀನು? ನೀನು ಅಮರ್ಗ್ ಮಾತ್ರ ಸ್ವಂತ. ನೀನ್ ಎಲ್ಲಿ ಮದುವೆ ಮಾಡ್ಕೊಂಡ್ರು ಸರಿ, ಖಂಡಿತವಾಗ್ಲೂ ಬಂದು ನಾನ್ ನಿನ್ನ ದಕ್ಕಿಸ್ಕೊಳ್ತೀನಿ. ನಿನ್ನ ದೂರ ಮಾಡ್ಕೊಳಕ್ ನಾನ್ ರೆಡಿ ಇಲ್ಲ ರಾಧಿಕಾ. ಕೃಷ್ಣಮೂರ್ತಿ ಅವರೇ, ಕೃಷ್ಣಮೂರ್ತಿ ಅವರೇ, ಕೃಷ್ಣಮೂರ್ತಿ ಅವರೇ, ಕೃಷ್ಣಮೂರ್ತಿ ಅವರೇ. ಅಮ್ಮ, ನಿಮ್ ಕೈಲಾಶ್ ಅವ್ರಿಗೆ ಬರ್ದಿರೋ ಪತ್ರನ ಅವ್ರಮ್ಮ ಓದಿರ್ಬೋದು ಕಣೆ. ಇಲ್ಲದೆ ಇದ್ದಿದ್ರೆ ಶಕುಂತಲಾ ದೇವಿಯವರು ನಿಮ್ಮಪ್ಪನ ಹೆಸರಿಡ್ದು ಯಾಕೆ ಕರೀತಾರೆ? ಕೃಷ್ಣಮೂರ್ತಿ
ಅವರೇ. ನಾನು ಕೈಲಾಶ್ ಅವ್ರಿಗೆ ಬರ್ತಿರೋ ಲೆಟರ್ ಅತ್ತೆ ಓದ್ಬಿಟ್ರಾ? ಅಂದ್ರೆ ಈಗ ಇವ್ರ ಜೊತೆ ನನ್ನ ಪ್ರೀತಿ ವಿಷಯ ಅಪ್ಪಂಗೂ ಕೂಡ ಗೊತ್ತಾಗತ್ತೆ. ಗೊತ್ತಾದ್ರೆ ಅವ್ರು ತಡ್ಕೋತಾರ? ನಿಮ್ ಪ್ರೀತಿ ವಿಷಯ ಈಗ ಎಲ್ರಿಗೂ ಗೊತ್ತಾಗೋ ಥರ ಇದೆ. ಏನ್ ಮಾಡೋದೀಗ? ಅದಕ್ಕೆ ಕೈಯಲ್ಲಿರೋ ಕಾಗ್ದ ಕೈಲಾಶ್ ಅವ್ರಿಗೆ ರಾಧಿಕಾ ಬರ್ದಿರೋ ಪತ್ರನೇ ಆಗಿರ್ಬೇಕು. ಅದಕ್ಕೆ ಎಷ್ಟು ಕೋಪವಾಗಿದ್ದಾರೆ. ಈ ವಿಷಯ ಗೊತ್ತಾದ್ರೆ ನನ್ನ ಗಂಡನ ಪರಿಸ್ಥಿತಿ ಏನು? ಅದೇನ್ ಹಾಗೆ ನೋಡ್ತಿದ್ದೀರಾ ಕೃಷ್ಣಮೂರ್ತಿ ಅವರೇ? ಅಣ್ಣ ಅಂತ ಕರೀತಾ ಇದ್ದೆ ನಾನು ಹೆಸರಿಡ್ದು ಕರಿತಿದ್ದೀನಿ ಅಂತ ಶಾಕ್ ಆಗ್ತಿದ್ಯಾ? ಅದಕ್ಕೆ ಕಾರಣ ನೀವೇ. ಏನಾಯ್ತಮ್ಮ? ನನಗೆ ಸಂಪ್ರದಾಯ ಜಾಸ್ತಿ, ಪದ್ಧತಿ ಆಚಾರನೆಲ್ಲ ಕಟ್ನಿಟ್ಟಾಗಿ ಪಾಲಿಸ್ತೀನಿ ಅಂತ, ಅದರಲ್ಲಿ ಸಣ್ಣ ದೋಷ ಬಂದ್ರೂ ಸಹಿಸ್ಕೊಳ್ಳಲ್ಲ ಅಂತ ನಿಮಗ್ ಮೊದ್ಲೇ ಹೇಳಿದ್ದೀನಿ. ಮದ್ವೆ ನಿಜವಾಗ್ಲೂ ಮುರಿದು ಬೀಳುತ್ತೆ ಅಂತ್ಯಾ ಅಮ್ಮ? ನೋಡ್ತಿದ್ರೆ ಹಾಗೆ ಅನ್ನಿಸ್ತದೆ. ಮದ್ವೆಗ್ ಮುಂಚೆ ಎಲ್ಲ ಸ್ಪಷ್ಟವಾಗಿರ್ಬೇಕು ಅಂತ, ಯಾವುದೇ ಮುಚ್ಚುಮರೆ ಇರಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಗೆ ಈ ಮದ್ವೆ ಇಷ್ಟನಾ ಅಂತ ನಿಮ್ಮ ಅಭಿಪ್ರಾಯನೂ ಕೇಳಿದ್ದೀನಿ. ನೀವು ಇಷ್ಟ ಅಂತಾನೆ ಹೇಳಿದ್ರಿ. ನಿಮ್ಮ ಮಗಳು ರಾಧಿಕಾನೂ ಕೂಡ ಕೇಳ್ದೆ. ಮನಸ್ಫೂರ್ತಿಯಾಗಿ ಇಷ್ಟ ಅಂತ ಹೇಳಿದ್ಲು. ಅದಕ್ಕೆ ನಿಶ್ಚಿತಾರ್ಥ ಕೂಡ ಮಾಡಿದ್ವಿ. ಬಂಧುಗಳಿಗೆಲ್ಲ ಹೇಳಿ ಮದುವೆಗೆ ತಯಾರಿನೂ ಮಾಡ್ಕೊಂಡ್ವಿ. ಆದ್ರೆ ಇವಾಗ ಇದಕ್ಕೇನ್ ಹೇಳ್ತೀರಾ? ಆ ಪೇಪರಲ್ಲಿ ಏನಿದೆ ಶಕುಂತಲಾ ದೇವಿಯವರೇ? ಇಲ್ಲಿ ತನಕ ನಿಮ್ಮ ಕುಟುಂಬದವರೆಲ್ಲ ಮುಚ್ಚಿಟ್ಟಿರೋ ನಿಮ್ಮ ಮಗಳ ಮನಸ್ಸಿನ ಮಾತು. ಮದುವೆ ಮುರಿಯೋದಿಕ್ಕೆ ಯಾಕೋ ಈ ಸಂದರ್ಭ ನಮ್ಗೆ ಉಪಯೋಗಕ್ಕೆ ಬರೋ ಹಾಗಿದೆ. ದೇವ್ರ ದಯದಿಂದ ನಿಜವಾಗ್ಲೂ ಈ ಮದ್ವೆ ನಿಂತು ಹೋದ್ರೆ ಒಳ್ಳೇದು. ಕೈಲಾಶ್ ಕೈಯಲ್ಲಿ ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಿಸ್ಬೋದು. ನಿಮ್ಮ ಮಗಳು ಯಾವತ್ತೂ ತಪ್ಪು ಮಾಡಲ್ಲ ಅಂತ, ನಮ್ಮ ಪ್ರತಿಷ್ಠೆಗೆ ಹೊಡ್ತಾ ಬೀಳೋಂತ ಕೆಲಸ ಮಾಡಲ್ಲ ಅಂತ ನಿಮ್ಮ ಮಗಳ ಜೊತೆ ಸೇರ್ಕೊಂಡು ನೀವು ಮಾತು ಕೊಟ್ಟಿದ್ರಿ. ಇಷ್ಟೆಲ್ಲ ಆದ್ಮೇಲೆ ಈಗ ವಿಷಯ ಹೊರಗಡೆ ಬಂದ್ರೆ ಏನರ್ಥ? ಇದೇನಾ ನಿಮ್ ಮಗಳಿಗೆ ನೀವು ಕಲಿಸಿರೋ ಸಂಸ್ಕಾರ? ರಾಧಿಕನ್ ಪ್ರೀತಿ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಇವ್ರಿಗೆ ಸಂಪ್ರದಾಯನೇ ಹೆಚ್ಚು. ಈಗ ಮದ್ವೆ ನಿಲ್ಲಿಸ್ತೀನಿ ಅಂದ್ರೆ ಇವ್ರ ಸ್ಥಿತಿ ಏನು? ಅಷ್ಟಕ್ಕೂ ನೀವೀಗ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಗಷ್ಟು ಕೋಪ ತರಿಸೋ ಕೆಲಸ ನಮ್ಮ ಮಗಳು ಏನ್ ಮಾಡಿದ್ಲು ಅಂತ ಅರ್ಥ ಆಗ್ತಿಲ್ಲ. ಅಮ್ಮ ರಾಧಿಕಾ, ಯಾಕಮ್ಮ ನಿಮ್ಮ ಅತ್ತೆ ಯಾಕಾಗಿ ಹೇಳ್ತಿದ್ದಾರೆ? ಏನ್ ನಡೀತು ಹೇಳಮ್ಮ. ಶಕುಂತಲಾ ದೇವಿಯವರೇ, ಗೊತ್ತಿಲ್ಲದೆ ಏನೋ ತಪ್ಪಾಗಿದೆಯೇನೋ, ಆದ್ರೆ ನಿಮ್ಮ ಮೇಲೆ ಕೆಸರಿಡ್ಸೋ ಪ್ರಯತ್ನ ನಮ್ ರಾಧಿಕಾ ಯಾವತ್ತೂ ಮಾಡಲ್ಲ.
ನನ್ನ ನಂಬಿ. ನಿಮ್ಮ ನಂಬಿಕೆನೇ ಈ ಮದ್ವೆನ ಇಲ್ಲಿವರೆಗೂ ತಗೊಂಡ್ ಬಂದಿದ್ದು. ಅಮ್ಮ ಅಷ್ಟಕ್ಕೂ ಏನಾಯ್ತು? ಅತ್ತೆ, ನಮ್ಮ ಅಪ್ಪಂಗೆ ಏನು ಗೊತ್ತಿಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ ಅದು ಅವಾಗ ಅಪ್ಪಂಗೆ ಹೇಳ್ಬೇಕು ಅಂತ. ಅಪ್ಪ ಅಪ್ಪ ನನ್ ಗೊತ್ತಿಲ್ಲ ಅಂತ ನೀನ್ ಹೇಳ್ತಿದ್ಯಾ? ನೀನೇನೋ ಮಾಡಿದ್ಯ ಅಂತ ನಿಮ್ಮ ಅತ್ತೆ ಹೇಳ್ತಿದ್ದಾರೆ. ನನ್ ಗುಂಡ್ಗೆ ನಿಂತೋಗ ಹಾಗಾಗ್ತಿದ್ಯಮ್ಮ. ಏನಾಯ್ತು ಹೇಳಮ್ಮ. ಏನೂ ಇಲ್ಲ. ನಾಳೆ ಬೆಳಿಗ್ಗೆನೆ ಮದುವೆ ಇಟ್ಕೊಂಡು ಇದೆಲ್ಲ ಏನಮ್ಮ? ಏನಾಗಲ್ಲ ಅಪ್ಪ, ನೀವು ಗಾಬರಿ ಆಗ್ಬೇಡಿ. ಅತ್ತೆ ಹತ್ರ ನಾನ್ ಮಾತಾಡ್ತೀನಿ. ಆಗ್ಬೇಡ್ರಿ. ಅತ್ತೆ, ನನ್ನ ಕ್ಷಮಿಸ್ಬಿಡಿ. ಏನಾದ್ರೂ ಶಿಕ್ಷೆ ಕೊಡೋ ಹಾಗಿದ್ರೆ ನನಗ್ ಕೊಡಿ. ನಿನ್ನ ಕ್ಷಮಿಸಿದ್ರು ಶಿಕ್ಷೆ ಕೊಟ್ರು ನೀನ್ ಮಾಡಿರೋ ಕೆಲಸದಿಂದ ಈಗ ನನ್ ಮನ್ಸಿಗೆ ನೋವಾಗಿದೆಯಲ್ಲ. ಈ ವಿಷಯನ ನನಗ್ ಹೇಳಿಲ್ಲ ಸರಿ, ಸಂಬಂಧ ಬೆಳ್ಸೋಣ ಅಂದಾಗ್ಲೇ ಕೈಲಾಶ್ಗಾದ್ರೂ ನೀನ್ ಮುಚ್ಚಿಡ್ದೆ ಈ ವಿಷಯನ ಹೇಳ್ಬೇಕಲ್ವಾ? ನನ್ನ ಮಗನ್ ಬಗ್ಗೆ ಆಪ್ತರಿಗೆ, ಬಂಧುಗಳಿಗೆ ಎಲ್ರಿಗೂ ನನ್ನ ಮಗ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾನೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ. ನಿಮ್ಮ ಮನ್ಸಿಗೆ ಇಷ್ಟ ಆಗದೆ ಇರೋ ಕೆಲ್ಸನ ಯಾರ್ ಮಾಡಿದ್ರು ಸಹಿಸ್ಕೊಳ್ದೆ ಇರೋ ನೀವು ಅದೇ ಕೆಲ್ಸನ ನಿಮ್ಮ ಸೊಸೆ ಮಾಡಿದ್ರೆ ಯಾಕೆ ಒಪ್ಕೊಂಡ್ ಸುಮ್ನಿದ್ದೀರಾ ಅಂತ ನಾಳೆ ಬೆಳಗ್ಗೆ ಎಲ್ರು ಪ್ರಶ್ನೆ ಮಾಡಿದ್ರೆ ನಾನೇನಂತ ಉತ್ತರ ಕೊಡ್ಬೇಕು ಹೇಳಿ? ತಪ್ಪಿಲ್ಲ, ನಂದೇ ಅತ್ತೆ. ಅಮ್ಮ ರಾಧಿಕಾ, ತಪ್ಪು ಅಂತಿದೀಯಾ? ನಿಮ್ಮ ಅತ್ತೆ ಹತ್ರ ಕ್ಷಮಿಸು ಅಂತಿದ್ಯಾ? ಅಷ್ಟಕ್ಕೂ ಏನಾಯ್ತು ಅಂತ ಹೇಳಮ್ಮ. ಶಕುಂತಲ ದೇವಿಯವ್ರ ಹತ್ರ ನಾನು ಕ್ಷಮೆ ಕೇಳ್ತೀನಿ, ಅವ್ರ ಕಾಲ್ನ ಹಿಡ್ಕೋತೀನಿ. ಹೇಳಮ್ಮ. ಅಪ್ಪ, ತಪ್ಪು ಮಾಡಿದ ಅಕ್ಕ ಅಲ್ಲ ನಾನು. ಏನ್ ತಪ್ಪಮ್ಮ? ಈ ಲೆಟರ್ ರಾಧಿಕಾನೇ ಬರ್ದಿರೋದು ಅಂತ ಇದ್ರಲ್ಲಿ ಸ್ಪಷ್ಟವಾಗಿದೆ. ನಿಮ್ಮ ಅಕ್ಕನ್ಗೆ ಎಲ್ರು ಬೈತಾರೆ ಅಂತ ಆ ತಪ್ಪನ್ನ ನಿನ್ ಮೇಲೆ ಹಾಕೊಳ್ತಿದ್ಯಾ? ಇಲ್ಲ ಅತ್ತೆ, ನಾನೇ ಆ ಲೆಟರ್ ಬರ್ದಿದ್ದು. ಅದ್ರಲ್ಲಿ ಏನ್ ಬರ್ದಿದೆ ಅಂತ ಕೂಡ ನಮ್ಮ ಅಕ್ಕಂಗೆ ಗೊತ್ತಿಲ್ಲ. ಅಂತ ಒಳ್ಳೆ ಮನ್ಸಿಗೆ ಆಘಾತ ಆಗೋ ತರ ವಿಷಯನ ಆ ಪತ್ರದಲ್ಲಿ ಏನ್ ಬರ್ದಿದ್ಯಮ್ಮ? ನೀವೇ ಓದಿ.
ಯಾರು ನೋಡ್ದೇನೆ ನಂಗೆ ಡಿಕ್ಕಿ ಹೊಡೆದ್ಬಿಟ್ರು. ಆಗ ಅಯ್ಯಯ್ಯೋ, ಅಯ್ಯಯ್ಯೋ, ಪಾಪ ಅಕ್ಕ ಸಾಹೇಬ್ರಿಗೆ ಬರ್ದ್ ಲೆಟರ್ ಹಾಳಾಗೋಯ್ತು. ಲೆಟರ್ ನೀರಲ್ಲಿ ಬಿತ್ತು ಅಂತ ಹೇಳಿದ್ರೆ ಅಕ್ಕ ಬೇಜಾರ್ ಮಾಡ್ಕೋತಾಳೇನು. ಏನ್ ಮಾಡೋದು? ಅಕ್ಕ ಏನ್ ಬರ್ದಿದ್ದಾಳೋ ಅಂತಾನೂ ಗೊತ್ತಾಗ್ತಿಲ್ಲ. ಅಕ್ಕ ಮದ್ವೆ ಆದ್ಮೇಲೆ ಓದ್ಬೇಕು ಅಂತಿರೋದ್ರಿಂದ ಅದೇ ವಿಷಯ ಸಾಹೇಬ್ರಿಗೆ ಹೇಳಿರೋ ತರ ಬರೀತೀನಿ. ಇದು ಒಳ್ಳೆ ವಿಷಯನೇ ಆದ್ರಿಂದ ಅವರು ಅರ್ಥ ಮಾಡ್ಕೋತಾರೆ. ಅಕ್ಕಂಗೂ ಹೆಲ್ಪ್ ಆಗುತ್ತೆ. ಆ ಲೆಟರ್ ಹಾಗೆ ನೀರಲ್ಲಿ ಬಿದ್ದೋಯ್ತು. ಅದ್ರಲ್ಲಿ ಏನ್ ಬರ್ತಿದ್ಯಾ ಅಂತ ಗೊತ್ತಾಗ್ದೆ ನಾನು ಈ ಮ್ಯಾಟರ್ ಬರಿಬೇಕಾಯ್ತಕ್ಕ. ಡಾಕ್ಟರ್ ಆಗ್ಬೇಕನ್ನೋದು ನಮ್ಮ ಅಕ್ಕನ ಗುರಿ. ನಮ್ಮ ಅಪ್ಪನ ಆಸೆ ಕೂಡ ಅದೇ. ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಅಕ್ಕನ ಓದಿಸ್ತಿದ್ದಾರೆ. ಈ ಮದ್ವೆ ಆದ್ಮೇಲೆ ಅಕ್ಕನ ಓದಿಸ್ತಿರೋ ಇಲ್ವೋ ಅನ್ನೋ ಭಯದಲ್ಲಿ ಹಾಗೆ ಬರ್ದೆ. ಸಾರಿ ಅತ್ತೆ. ಸಾರಿ ಸಾಹೇಬ್ರೆ. ಪತ್ರದಲ್ಲಿ ರಾಧಿಕಾ ಓದಿನ ಬಗ್ಗೆ ಬರ್ದಿದ್ದನ್ನು ನೋಡಿ ನನಗೆ ತುಂಬಾ ಕೋಪ ಬಂತು. ಯಾಕಂದ್ರೆ ನನ್ನ ಮತ್ತೆ ನನ್ನ ಮಗನ ಮಧ್ಯೆ ಯಾವ ವಿಷಯದಲ್ಲೂ ಯಾವುದೇ ಮುಚ್ಚುಮರೆ ಇರಲ್ಲ. ನನ್ನ ನಿರ್ಧಾರನೇ ಕೈಲಾಶ್ ನಿರ್ಧಾರ. ನಿನ್ನ ಓದಿನ ವಿಷಯದಲ್ಲಿ ನಾನಿನ್ನೂ ಯಾವುದೇ ಥರದ ನಿರ್ಧಾರ ತಗೊಂಡಿಲ್ಲ. ಆ ಥರದ್ದೇನಾದ್ರೂ ಇದ್ರೆ ಮೊದಲು ನೀನು ನನ್ನ ಹತ್ರ ಹೇಳ್ಬೇಕು. ಅಷ್ಟಕ್ಕೂ ದೊಡ್ಡೋರ್ ಮಾತಿಗೆ ಬೆಲೆ ಕೊಡೋ ನಿನ್ನ ಲಕ್ಷಣ ನೋಡೆ ನಿನ್ನ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದು. ಅದನ್ನ ಮೀರಿ ನೀನ್ ಹೀಗ್ ಪತ್ರ ಬರ್ದಿದ್ದಕ್ಕೆ ನನಗ್ ಸಹಿಸ್ಕೊಳಕ್ಕಾಗ್ತಿಲ್ಲ. ನಡೆದಿದ್ದೆಲ್ಲ ಮನ್ಸಲ್ಲಿಟ್ಕೋಬೇಡ. ಪರವಾಗಿಲ್ಲ ಅತ್ತೆ. ಹೋಗಿ ಹೋಗಿ ಮದ್ವೆ ಕೆಲಸ ನೋಡ್ಕೊಳ್ಳಿ. ಒಂದ್ ನಿಮಿಷ. ನೀನ್ ಬರ್ದಿರೋ ಲೆಟರ್ ನೀರಲ್ಲಿ ಬಿದ್ದೋಯ್ತು ಅಂತ ಪ್ರಿಯಾ ಅದನ್ನ ಬದಲಾಯಿಸಿ ಬೇರೆ ಬರ್ದಿದ್ದಾಳೆ ಸರಿ. ಮತ್ತೆ ಆ ಪತ್ರದಲ್ಲಿ ನೀನೇನ್ ಬರ್ದಿದ್ದೆ? ನಿನ್ನ ಮನ್ಸಲ್ಲಿರೋ ಮಾತೇನು?